ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಯಜಮಾನ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ನಿನ್ನೆ ಬಂದುಬಿಟ್ಟು ಝಾನ್ಸಿ ರಾಘು ಎಲ್ಲ ಫ್ಯಾಮಿಲಿ ಜೊತೆ ಸೇರಿಕೊಂಡಿದ್ರು. ಅವಳಿಗೂ ಕೂಡ ಎಲ್ಲ ಹಳೆ ನೆನಪು ಬಂದಿದೆ. ಸೊ ಇವತ್ತೊಂದು ದೇವಸ್ಥಾನಕ್ಕೆ ಹೋಗಿ ತಾತನ ಮುಂದೆನೇ ನಾವು ಮದುವೆ ಮಾಡ್ಕೋಬೇಕು, ಇನ್ನೊಂದು ಸರಿ ರಿಟರ್ನ್ ತಾಳಿ ಕಟ್ಟಬೇಕು ಅಂತ ಕೂಡ ಸ್ಕೆಚ್ ಹಾಕಿರ್ತಾನೆ. ಒಂದು ಕಡೆ ತುಳಸಿಗೂ ಪ್ರಣವ್ಗೆ ಇಬ್ರಿಗೂ ನಿರಾಸೆ ಆಗಿರುತ್ತೆ. ಅಂದರೆ ಅಟ್ಯಾಕ್ ಮಾಡಿಸಿದ್ರಲ್ವ ರೌಡಿಗಳ, ಅವರಿಂದ ಬಚಾವಾಗಿ ಬಂದಿರ್ತಾರೆ. ಸೊ ನೋಡೋಣ ಇವತ್ತೇನಾಗುತ್ತೆ. ದೇವಸ್ಥಾನಕ್ಕೆ ಹೋಗ್ತಾರ, ತಾಳಿ ಕಟ್ತಾರ, ಮತ್ತು ಸುಮಿತ್ರನ ಕರ್ಕೊಂಡು ಬಂದರೆ ಮಾತ್ರ ನಾನು ವಿರುದ್ಧವಾಗಿ ಮಾತಾಡ್ತೀನಿ ಅಂತ ಕೂಡ ತಾತ ನಿನ್ನೆ ಸಂಚಿಕೆಯಲ್ಲಿ ವಾರ್ನಿಂಗ್ ಕೊಟ್ಟಿದ್ದಾರೆ ತುಳಸಿ ಮುಂದೆ. ಸೊ ಇದೆಲ್ಲ ಏನಾಗುತ್ತೆ ಅಂತ ನೋಡಬೇಕು. ತುಂಬಾ ಚೆನ್ನಾಗಿದೆ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ, ನಿಮಗೆ ಸ್ಟೋರಿ ಖಂಡಿತ ಅರ್ಥ ಆಗುತ್ತೆ. ಸೊ ಇಲ್ಲಿ ಝಾನ್ಸಿನೂ ರಾಘು ತುಂಬ ಖುಷಿಯಿಂದ ಸಂತೋಷದಿಂದ ಮುದ್ದಾಡ್ತಾ ಇರ್ತಾರೆ. ಅವ್ರ ಖುಷಿಗೆ ಪಾರೇ ಇರೋದಿಲ್ಲ, ಅಷ್ಟು ಚೆನ್ನಾಗಿರ್ತಾರೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಒಂದು ಕಡೆ ತುಳಸಿಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿರುತ್ತೆ. ನಮ್ಮ ಪ್ಲಾನೆಲ್ಲ ಈ ರೀತಿ ಆಗೋಯ್ತಲ್ಲ, ಏನು ಮಾಡೋದು, ಯಾವ ಥರ ಅಟ್ಯಾಕ್ ಮಾಡಿಸಿದ್ರು ಕೂಡ ನಮಗಿಂದ ತಪ್ಪಿಸ್ಕೊಂಡ್ರಲ್ಲ, ಏನು ಮಾಡಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ, ಒಂದು ನನಗೆ ಐಡಿಯಾನೇ ಹೊಳಿತಾ ಇಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಬೇಜಾರು ಮಾಡ್ಕೊಂಡಿರ್ತಾಳೆ ತುಳಸಿ. ಇಲ್ಲಿ ರಾಘವೇಂದ್ರ ಮಾಮ್ ಪ್ರಣವ್ ಏನಾದರೂ ಒಂದು ಪ್ಲ್ಯಾನ್ ಮಾಡು ಅಂತ ರಿಕ್ವೆಸ್ಟ್ ಮಾಡ್ತಲೇ ಇರ್ತಾನೆ. ಪ್ರಣವ್ ಹತ್ರ ಬಂದು ಕೂತಿದೆ, ಏನು ಪ್ಲ್ಯಾನ್ ಮಾಡೋದನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಮಾಮ್ ಈಗ ಮಾಡಿದ್ರೆ ಹೇಗೆ ಮಾಮ್ ಅಂತ ಹೇಳ್ಬಿಟ್ಟು ಪ್ರಣವ್ ಹೇಳ್ತಾ ಇರ್ತಾನೆ. ಅದು ಏನು ಹೇಳು ಅಂತ ಅಂದಾಗ, ಒಂದು ಕೆಲಸ ಮಾಡೋಣ ಮಾಮ್, ನಾಳೆ ದೇವಸ್ಥಾನಕ್ಕೆ ತಾತನೇ ಬರೆದಿದ್ರೆ ಸರಿ ಹೋಗುತ್ತಲ್ವ ಆವಾಗ. ಓ ಪ್ರಣವ್ ಕರೆಕ್ಟಾಗಿ ಹೇಳ್ದಲ್ಲ ನೀನು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾಕಂದರೆ ತಾತ ಬೇರೆ ಕಂಡೀಷನ್ ಮಾಡಿರ್ತಾರಲ್ವ, ನೀನು ತುಳಸಿನ ಕರ್ಕೊಂಡು ಬಂದ್ರೇ ನಾನಲ್ಲಿ ವಿರುದ್ಧವಾಗಿ ಝಾನ್ಸಿ ರಾಘು ವಿರುದ್ಧವಾಗಿ ಮಾತಾಡೋದು, ಇಲ್ಲ ಅಂತಂದರೆ ನಾನು ಮಾತಾಡಲ್ಲ ಅಂತ ಕೂಡ ಹೇಳಿರ್ತಾರೆ. ಏಕೆಂದರೆ ಇವ್ರಿಗೆ ತುಳಸಿ ಎಲ್ಲಿದ್ದಾಳೆ ಅನ್ನೋದೇ ಗೊತ್ತಿರಲ್ಲ, ತುಳಸಿ ಬೇರೆ ತಪ್ಪಿಸ್ಕೊಂಡು ಹೋಗಿರ್ತಾಳೆ. ಸೊ ಹಾಗಾಗಿ ಈ ರೀತಿ ಪ್ಲ್ಯಾನ್ ಮಾಡ್ತಾರೆ. ನೆಕ್ಸ್ಟ್ ಇಲ್ಲೊಂದು ಕಡೆ ತುಂಬ ಖುಷಿಯಿಂದ ಒಂಥರ ಚಂದ್ರನ ನೋಡಿಕೊಂಡು ಕಿಟಕಿ ಒಳಗಡೆಯಿಂದ ಕಳೆದೋಗ್ಬಿಟ್ಟಿರ್ತಾಳೆ ಝಾನ್ಸಿ. ಸೊ ಅಲ್ಲಿಗೆ ರಾಘು ಬಂದು, ಏನು ಮೇಡಮ್ ಇಷ್ಟೊಂದು ಖುಷಿಯಾಗಿ ಕೂತಿದ್ದೀರಾ ಅಂದಾಗ, ರಘು ಒಂದು ವಿಷಯ ಗೊತ್ತಾ, ಎಲ್ಲ ಖುಷಿ ಬರೋದು ಯಾವಾಗ ಗೊತ್ತಾ, ಮನಸ್ಸು ಅಳಾರಾದಾಗ, ಮನಸ್ಸು ನೆಮ್ಮದಿ ಇದ್ದಾಗ ಈ ರೀತಿ ಖುಷಿಗಳು ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಹಾಗಾದರೆ ನೀವು ತುಂಬ ಖುಷಿಯಿಂದ ಇದ್ದೀರಂತ ಅನಿಸುತ್ತೆ ಅಂತ ಹೇಳ್ಬಿಟ್ಟು ರಾಘು ಹೇಳ್ತಾ ಇರ್ತಾನೆ. ಒಂದು ಕಡೆ ಗಣಪತಿ ಮೊದಲೇ ಕಿತಾಪತಿ ಮಲ್ಕೊಂಡಿರ್ತಾರಲ್ವ, ಎದ್ದುಬಿಟ್ಟು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾನೆ. ಯಾಕ್ರಿ ಈ ರೀತಿ ಓಡಾಡ್ತಿದ್ದೀರ ಅಂದಾಗ, ನನಗೆ ಯಾಕೆ ನಿದ್ದೆ ಗೊತ್ತಿಲ್ಲ ಕಡೆ, ಒಳ್ಳೆ ಗಾಳಿನ ತೊಗೋಬೇಕು ಅಂತೇಳಿ ಹೊರಗಡೆ ಹೋಗ್ತಾನೆ ಹೆಂಡ್ತಿ ಹತ್ರ ಹೇಳ್ಬಿಟ್ಟು. ಅಲ್ಲಿ ಹೋಗಿ ಒಂದು ರೆಕಾರ್ಡ್ನ ಆನ್ ಮಾಡ್ತಾನೆ. ಆ ರೆಕಾರ್ಡ್ಗೆ ಇವರು ಹೆಜ್ಜೆ ಹಾಕ್ತಾರೆ, ಇಬ್ಬರು ಕೂಡ ತುಂಬ ಖುಷಿಯಿಂದ ಹೆಜ್ಜೆ ಹಾಕ್ತಾರೆ. ಸೊ ಈ ಸಾಂಗ್ ಬಂದ್ಬಿಟ್ಟು ಚಂದಿರ ತಂದ ಹುಣ್ಣಿಮೆ ರಾತ್ರಿ ಅನ್ನೋ ಸಾಂಗ್ನ ರೆಕಾರ್ಡ್ ಹಾಕಿದ ತಕ್ಷಣ, ಅದು ಮೊದಲೇ ರಾಜ್ಕುಮಾರ್ನ ಸಾಂಗು ತುಂಬ ಚೆನ್ನಾಗಿರುತ್ತೆ. ಸೊ ಆ ಸಾಂಗಿಗೆ ಇವರಿಬ್ಬರು ಹೆಜ್ಜೆ ಹಾಕ್ತಾರೆ. ಇನ್ನೊಂದು ಸಾಂಗು ಅದು ನನಗೆ ಹಾಣೆ ಮಾಡಿ ಹೇಳ್ತೀನಿ ಅನ್ನೋದು ಒಂದು ಸಾಂಗ್ ಆಗಿರುತ್ತೆ. ಸೊ ನನಗೆ ಅಷ್ಟೊಂದೆಲ್ಲ ಸಾಂಗ್ ಹೇಳೋಕ್ಕೆಲ್ಲ ಬರಲ್ಲ. ಅವೆರಡೂ ಸಾಂಗಿಗೂ ತುಂಬ ಚೆನ್ನಾಗಿ ಹೆಜ್ಜೆ ಹಾಕ್ತಾರೆ, ತುಂಬ ಖುಷಿಯಿಂದ ಕುಪ್ಪಾಳಿಸ್ತಾರೆ ಅಂತಲೇ ಹೇಳ್ಬೋದು. ಅಷ್ಟು ಖುಷಿಯಿಂದ ಇಬ್ಬರು ಎಂಜಾಯ್ ಮಾಡ್ತಾ ಇರ್ತಾರೆ, ಗಂಡ ಹೆಂಡ್ತಿ ಇಬ್ಬರು ಕೂಡ. ಈ ಖುಷಿಗೆ ಪಾರೇ ಇರೋದಿಲ್ಲ. ಝಾನ್ಸಿ ಅಂತೂ ಮೊದಲು ಹೇಗಿದ್ಲೋ ಅದೇ ರೀತಿಯೇ ಆಗೋಗಿರ್ತಾಳೆ. ಸೊ ಅದಕ್ಕೆ ಹೇಳಿದ್ದು ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಇವತ್ತು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅವ್ರು ಎಂಥ ಒಂದು ಮೂಡಿಗೆ ಹೊರಟೋಗ್ತಾರೆ ಅಂತಂದರೆ ಹೇಳೋಕ್ಕೆ ಆಗೋದಿಲ್ಲ. ಝಾನ್ಸಿ ತುಂಟಾಟ ಆಗಿರ್ಬೋದು, ಪ್ರತಿಯೊಂದು ಮೊದಲು ಯಾವ ರೀತಿ ಇದ್ಲೋ ಅದೇ ರೀತಿಯೇ ಆಡ್ತಾ ಇರ್ತಾಳೆ. ಸೊ ಗಣಪತಿ ಅಂತೂ ಇದನ್ನೆಲ್ಲ ನೋಡಿ ತುಂಬ ಖುಷಿಯಿಂದ ಅವರು ಕೂಡ ಸಾಂಗ್ನ ಪ್ಲೇ ಮಾಡ್ತಾ ಇರ್ತಾರೆ. ಸೊ ಝಾನ್ಸಿನೂ ಅಷ್ಟೇ ತುಂಬ ಖುಷಿಯಿಂದ ರೊಮ್ಯಾನ್ಸ್ ಮೂಡಲ್ಲಿ ಹೊರಟೋಗಿರ್ತಾಳೆ. ಇನ್ನು ಎಷ್ಟು ಹೇಳಿದ್ರು ಅಷ್ಟೇ, ಅವರಿಬ್ಬರು ತುಂಬ ಚೆನ್ನಾಗಿ ಅದ್ಭುತವಾದ ಜೋಡಿ ಅಂತಲೇ ಹೇಳ್ಬೋದು. ಅಷ್ಟು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಇರ್ತಾರೆ. ಸೊ ಇನ್ನು ಇದೆಲ್ಲ ಮುಗಿದ ತಕ್ಷಣ ಝಾನ್ಸಿಗೆ ತುಂಬ ಖುಷಿಯಾಗುತ್ತೆ. ಗಣಪತಿಗೂ ಸಾಂಗ್ ಎಲ್ಲ ಪ್ಲೇ ಮಾಡಿ ಇನ್ನೇನು ಅವ್ರ ಖುಷಿನ ಒಂದು ಆನಂದಿಸೋದೇ ಒಂದು ಖುಷಿಯಾಗಿರುತ್ತೆ ಅವ್ರಿಗೆ. ಸೊ ಹಾಗಾಗಿನೇ ಬಂದು ಸಾಂಗ್ನ ಪ್ಲೇ ಮಾಡಿರ್ತಾನೆ. ಇನ್ನೆಲ್ಲ ಆದಮೇಲೆ ಇಬ್ಬರು ಒಬ್ರಿಗೊಬ್ರು ಹಗ್ ಮಾಡಿಕೊಂಡು ಯಜಮಾನ್ರೆ ತುಂಬ ಖುಷಿ ಆಗ್ತಿದೆ ಯಜಮಾನ್ರೆ ಅಂತ ಕೂಡ ಹೇಳ್ತಾ ಇರ್ತಾಳೆ ಝಾನ್ಸಿ. ಆದರೆ ಇಲ್ಲೊಂದು ಕಡೆ ಮಾತ್ರ ಇವರು ಡೀಲ್ ಕೊಡಬೇಕು ಅಂತೇಳಿ ತುಳಸಿನೂ ಪ್ರಣವ್ ಇಬ್ಬರು ಕೂಡ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಆ ರೋಡಿಗೆ ಫೋನ್ ಮಾಡಿಕೊಡಿ ಇಲ್ಲಿ ಅಂತೇಳಿ ತುಳಸಿ ಹೇಳಿದಾಗ ಆ ಪ್ರಣವ್ ಫೋನ್ ಮಾಡಿ ಕೊಡ್ತಾನೆ. ಆಗ ತುಳಸಿ ಫೋನ್ನ ಇಸ್ಕೊಂಡ್ಬಿಟ್ಟು, ಎಲ್ಲೋ ಬಿದ್ದಿದ್ದೀರಾ ಅಂತೇಳಿ ಕೇಳ್ತಾಳೆ. ಅಯ್ಯೋ ಮೇಡಮ್ ಆಗಲೆಲ್ಲ ತುಂಬ ಸುಸ್ತಾಗಿತ್ತಲ್ವಾ, ಸ್ವಲ್ಪ ಹುಡುಗರೆಲ್ಲ ಹಂಗೆ ಇದೀವಿ ಮೇಡಮ್ ಇಲ್ಲೆಲ್ಲ ಅಂತ ಅಂದಾಗ,
ನಿಮಗೆ ಕೆಲಸ ಮಾಡೋಕ್ಕಾಗಿಲ್ಲ ಅಂತಂದ್ರೂ ಕೂಡ ಕುಡಿಯೋಕ್ಕೆ ತಿನ್ನೋಕ್ಕೆ ದುಡ್ಡೆಲ್ಲ ಬಂದು ಬ್ಯಾಂಕಿಗೆ ಬಿದ್ದಿದೆಯಲ್ಲ, ಇನ್ನೇನು ಟೆನ್ಷನ್ ನಿಮಗೆ ಅಂತ ಅಂದಾಗ, ಮೇಡಮ್ ಇವಾಗ ಏನು ಮಾಡಬೇಕು ಮೇಡಮ್ ಅಂತ ರೌಡಿ ಕೇಳ್ತಾನೆ. ಈಗ ಏನು ಮಾಡಬೇಕಾ, ನಾನು ಹೇಳಿದ್ನ ಮಾಡಿ ಅಂತ ಹೇಳಿ ಒಂದು ಅಡ್ರೆಸ್ನ ಕಳಿಸ್ತೀನಿ. ಆ ರಾಘವೇಂದ್ರ ಎಲ್ಲಿದ್ದಾನೆ ಅನ್ನೋದು ಗೊತ್ತಾಗಿದೆ, ಅವ್ರ ಫ್ಯಾಮಿಲೀಲಿ ಇರ್ತಾನೆ, ಅಲ್ಲಿಗೆ ಹೋಗ್ಬಿಟ್ಟು ಅಟ್ಯಾಕ್ ಮಾಡಬೇಕು ಅಂತ ಕೂಡ ಡೀಲ್ ಕೊಡ್ತಾಳೆ. ನಗಾಡ್ಕೊಂಡು ಡೀಲ್ ಕೊಟ್ಬಿಟ್ಟು ಅಲ್ಲಿಗೋಗಿ ಫೋನ್ ಮಾಡಿ ಅಂತ ಕೂಡ ಹೇಳ್ತಾರೆ. ಆಗ ಹೇಳಿದ ತಕ್ಷಣ ರೌಡಿಗಳೇ ಬಂದ್ರೋ ಹೋಗೋಣ ಅಂಥೇಳಿ ಬರ್ತಾರೆ. ಸೊ ಇಲ್ಲಿ ಒಂದು ಕಡೆ ಪಲ್ಲವಿ ಅಂತ ತುಂಬ ಬೇಜಾರದಿಂದ ಎದ್ದು ಕೂತು ಚಿಂತೆ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲೇ ಅವ್ರ ಅಮ್ಮನೂ ಅಷ್ಟೇ ತುಂಬ ಫೀಲಿಂಗ್ ಮಾಡಿಕೊಂಡು ಅವರು ಕೂಡ ಎದ್ದೊಳ್ತಾರೆ. ಯಾಕೆ ಪಲ್ಲು ಈ ರೀತಿ ಯೋಚನೆ ಮಾಡಿಕೊಂಡು ಕೂತಿದೀಯಾ ಅಂತೇಳಿ ಕೇಳಿದಾಗ, ಅಮ್ಮ ಇವತ್ತು ಸಂತೋಷಕ್ಕೆ ನನಗೆ ನಿದ್ದೆ ಬರ್ತಿಲ್ಲಮ್ಮ ಅಂಥೇಳಿ ಪಲ್ಲವಿ ಹೇಳ್ತಾಳೆ. ಏನೇ ಹೇಳ್ತಿದ್ಯಾ ಪಲ್ಲು, ನನ್ನ ಜೀವನ ಈ ರೀತಿ ಆಗೋಯ್ತಂತ ಯೋಚನೆ ಮಾಡ್ತಿಲ್ಲ ತಾನೇ ನೀನು ಅಂತೇಳಿ ಕೇಳಿದಾಗ, ಇಲ್ಲಮ್ಮ ನನ್ನ ಜೀವನಕ್ಕೆ ಏನಾಗಿದೆಯಮ್ಮ, ನಮ್ಮಣ್ಣ ಇರಬೇಕಾದಾಗ ನನ್ನ ಜೀವನ ಹಾಳಾಗಕ್ಕೆ ಬಿಡ್ತಾನೇನಮ್ಮ ಅಂಥೇಳಿ ಪಲ್ಲವಿ ಹೇಳ್ತಾಳೆ. ಏನು ಹೇಳ್ತಿದ್ಯಾ ಪಲ್ಲು ಅಂದಾಗ, ಹೌದು ಅಮ್ಮ ನಾನು ತುಂಬ ಖುಷಿಯಾಗಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಹೌದು ಕಣೆ ಪಲ್ಲು, ಏನು ಗೊತ್ತಾ, ನಾವು ಮೊದಲೆಲ್ಲ ನಮ್ಮ ಸಂತೋಷಕ್ಕೋಸ್ಕರ ನಾವು ಖುಷಿ ಪಡ್ತಿದ್ವಿ, ಇನ್ನೊಬ್ಬರಿಗೆ ಸಂತೋಷ ಆಗಕ್ಕೆ ಬಿಡ್ತಾನೆ ಇರಲಿಲ್ಲ, ಬರೀ ಸ್ವಾರ್ಥನೇ ತುಂಬ್ಕೊಂಡಿದ್ವಿ ಮನಸ್ಸಲ್ಲಿ. ಸೊ ಇವಾಗ ನಾವೆಲ್ಲರ ಖುಷಿನೂ ನಾವು ಅನುಭವಿಸ್ಬೇಕು ಅಂತಂದಾಗ ನಮಗೆ ಖಂಡಿತ ಸಂತೋಷ ಆದೇ ಆಗುತ್ತೆ ಕಣೆ ಪಲ್ಲು ಅಂತಂದಾಗ, ಹೌದು ಅಮ್ಮ ನಾವು ಯಾವಾಗಲೂ ಸ್ವಾರ್ಥದಿಂದ ಇರಬಾರ್ದಮ್ಮ, ನಾವೆಲ್ಲರ ಸಂತೋಷ ಬಯಸ್ದಾಗೇ ನಮಗೆ ದೇವ್ರು ಈ ರೀತಿ ಖುಷಿ ಕೊಡೋದು. ಇಷ್ಟೊಂದು ಖುಷಿ ಯಾಕೆ ಆಗುತ್ತೆ ಅನ್ನೋದು ಇವಾಗ ಗೊತ್ತಾಯಿತು ಅಮ್ಮ, ನಮ್ಮ ಅಣ್ಣ ಎಲ್ಲರನ್ನೂ ಖುಷಿ ಪಡ್ಸೋಕ್ಕೆ ಯಾಕೆ ಇಷ್ಟೊಂದು ಟ್ರೈ ಮಾಡ್ತಾನಂತ ನನಗೀಗ ಅರ್ಥ ಆಗಿದೆ ಅಮ್ಮ ಅಂತ ಪಲ್ಲವಿ ಹೇಳ್ತಾಳೆ. ಅವರು ಕೂಡ ಅಷ್ಟೇನೆ, ಹೌದು ಕಣೆ ಪಲ್ಲು, ರಾಘು ನಮ್ಮೆಲ್ಲರನ್ನ ಖುಷಿಯಾಗಿಡೋಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾನೆ ಗೊತ್ತಾ, ನಮ್ಮೆಲ್ಲರನ್ನೂ ಖುಷಿಯಾಗಿಟ್ಟು ಅವನು ತುಂಬ ಖುಷಿಯಾಗಿರ್ತಾನೆ ಕಣೆ, ಅದಕ್ಕೆ ಸ್ವಾರ್ಥನೇ ಬೇಡ ಕಣೆ. ನಾವು ಯಾವತ್ತೂ ಎಲ್ಲರೂ ಚೆನ್ನಾಗಿರಬೇಕು ಅಂತ ನಾವೆಲ್ಲ ಬಯಸಿದ್ವೋ ನಾವಿಬ್ರು, ಅವತ್ತೇ ನಾವೆಲ್ಲ ಒಳ್ಳೇದಾಯಿತು ನಮಗೆ. ಸೊ ನಮಗೆ ಸಂತೋಷನೇ ಸಿಕ್ತು ಕಣ್ಪಲ್ಲು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದರೆ ಅವರಮ್ಮ ಮತ್ತೆ ಒಂದು ಯೋಚನೆ ಮಾಡ್ತಾರೆ, ಅಲ್ಲ ಕಣೆ ಪಲ್ಲು ನಿನ್ನ ಜೀವನ ಈ ರೀತಿ ಆಯ್ತಲ್ಲೇ ಏನೇ ಮಾಡೋದು ಅಂದಾಗ, ಅಮ್ಮ ನನ್ನ ಜೀವನ ಈ ರೀತಿ ಆಗ ಕಣ್ಣ ಬಿಡ್ತಾನೇನಮ್ಮ, ನೀನು ಯೋಚನೆ ಮಾಡಬೇಡಮ್ಮ, ಖಂಡಿತ ಎಲ್ಲ ಒಳ್ಳೆಯದಾಗುತ್ತೆ, ನಮ್ಮ ಅಣ್ಣ ನನ್ನ ಜೀವನನ ಸರಿ ಮಾಡೇ ಮಾಡ್ತಾನೆ, ಯಾಕಮ್ಮ ನೀನು ಯೋಚನೆ ಮಾಡ್ತೀಯ ಅಂತ ಕೂಡ ಹೇಳ್ತಾಳೆ ಪಲ್ಲವಿ. ಸೊ ಇಲ್ಲಿ ಒಂದು ಕಡೆ ಇನ್ನು ಸುಮಿತ್ರಾ ದೇವಸ್ಥಾನ ಹತ್ರ ಬಂದು ಮಂಜುನಾಥ್ ದೇವಸ್ಥಾನ ಹತ್ರ ಸುಸ್ತಾಗಿ ಕೂತಿರ್ತಾರೆ. ಅಲ್ಲಿಗೆ ಪೂಜಾರಿ ಬಂದುಬಿಟ್ಟು, ಯಾಕಮ್ಮ ದಾರಿ ತೋರಿಸ್ತಾ ಇಲ್ವಾ, ಹೊಟ್ಟೆ ಹಶ್ವಾಗಿದೆಯಾ ಅಂತೇಳಿ ಕೇಳ್ತಾರೆ. ಹೌದು ಗುರುಗಳೇ, ದಾರಿ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಏನು ತೋರಿಸ್ತಾ ಇಲ್ಲ ನನಗೆ, ಮತ್ತು ಹಸ್ವನ್ನೋದು ಕೂಡ ತುಂಬಾ ಆಗಿದೆ, ಏನು ಮಾಡ್ಬೇಕನ್ನೋದೇ ಗೊತ್ತಾಗ್ತಿಲ್ಲ ಅಂದಾಗ ಅವಾಗ ಪೂಜಾರಿ ಹೇಳ್ತಾರೆ, ನೋಡಮ್ಮ ನೀನು ಒಳ್ಳೆ ಜಾಗಕ್ಕೆ ಬಂದಿದೆಯಾ ನೋಡು, ನೀನು ಬಂದಿರೋ ಜಾಗ ಅಂಥ ಅದ್ಭುತವಾಗಿದೆ, ನೀನು ಯಾವತ್ತೂ ಯೋಚನೆ ಮಾಡೋಕ್ಕೆ ಹೋಗಬೇಡ, ಇಷ್ಟು ದಿನ ತುಂಬ ಕಷ್ಟಪಟ್ಟಿದೀಯ ಅಂತ ನಿನ್ನ ಮುಖ ನೋಡಿದ್ರೆ ನನಗೆ ಅನ್ನಿಸ್ತಾ ಇದೆ, ಆದರೆ ಇನ್ಮೇಲೆ ಒಳ್ಳೆ ಕಾಲ ಶುರುವಾದರೂ ಆಗ್ಬೋದು, ಯೋಚನೆ ಮಾಡಬೇಡ ತಾಯಿ, ಇಲ್ಲೇ ಮಲ್ಕೋ ನೀನು ಅಂತೇಳಿ ಹೇಳಿದಾಗ ಸುಮಿತ್ರಾ ಎತ್ಕೊಂಡು, ನನಗೆ ದಾರಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಗುರುಗಳೇ ನಿಮಗೆ ಅಂತೇಳಿ ಥ್ಯಾಂಕ್ಸ್ ಹೇಳ್ತಾಳೆ. ನೋಡು ಆ ದೇವರೇ ನಿನ್ನ ಇಲ್ಲಿ ಕರೆಸ್ಕೊಂಡಿರ್ಬೋದು, ನಿಮ್ಮನ್ನ ಹತ್ರ ಮಾಡ್ಬೋದು, ಯೋಚನೆ ಮಾಡಬೇಡ ನೀನು, ನಿನ್ನ ಮಗಳು ನಿನ್ನ ಕಣ್ಣು ಮುಂದೆ ಬಂದು ನಿಂತರೂ ನಿಲ್ಬೋದು ನೀನು ಬೆಳಕರಿ ಎಷ್ಟರಲ್ಲಿ, ನೀನು ಯೋಚನೆ ಮಾಡೋಕ್ಕೆ ಹೋಗ್ಬೇಡ ಅಂತ ಪೂಜಾರಪ್ಪ ಹೇಳ್ತಾನೆ. ಆಗ ಹೇಳಿದ ತಕ್ಷಣ ಅವ್ರಿಗೆ ಮಾತ್ರ ತುಂಬ ಖುಷಿಯಾಗುತ್ತೆ. ಮತ್ತು ಅಶ್ವಿಗೋಸ್ಕರ ಪ್ರಸಾದನ ಕೊಡ್ತಾರೆ. ನೋಡಮ್ಮ ಈ ಪ್ರಸಾದ ನೀನು ತಿನ್ನು ಅಂದಾಗ, ಬೇಡ ಗುರುಗಳೇ ಅಂದಾಗ, ನೋಡಮ್ಮ ಈ ಅನ್ನದ ಮೇಲೆ ನಿನ್ನ ಋಣ ಬರೆದಿದೆ, ನೀನು ತಿನ್ನಬೇಕು ಅಂತ ಕೊಡ್ತಾನೆ. ಆವಾಗ ತುಳಸಿ ಇದ್ಕೊಂಡು ಸುಮಿತ್ರಾ ಇದ್ಕೊಂಡು ಅನ್ನನ ತಿಂತಾರೆ. ಇಲ್ಲಿ ಒಂದು ಕಡೆನ ರೌಡಿಗಳು ಅಟ್ಯಾಕ್ ಮಾಡಬೇಕು ಅಂತ ರಾಘವೇಂದ್ರ ಮನೆಗೆ ಬರ್ತಾರೆ. ಬಂದುಬಿಟ್ಟು ಮೇಡಮ್ ಮನೆ ಮುಂದೆ ನಿಂತಿದ್ದೀವಿ ಅಂತ ಒಂದು ಫೋನ್ ಕಾಲ್ ಮಾಡ್ತಾರೆ. ಯಾರಿಗೆ, ತುಳಸಿಗೆ ಫೋನ್ ಮಾಡಿದ ತಕ್ಷಣ ಅವಳು, ನೋಡ್ರಿ ಒಂದು ಕೆಲಸ ಮಾಡಿರಿ, ಫಸ್ಟು ಸುತ್ತಮುತ್ತ ಏನು ಮನೆಗಳಿದಾವೋ ಅವ್ರು ಯಾರು ಹೊರಗಡೆ ಬರಬಾರ್ದು, ಆ ರೀತಿ ಎಲ್ಲರನ್ನೂ ಲಾಕ್ ಮಾಡಿ ಅಂತ ಹೇಳ್ತಾಳೆ. ಸುತ್ತಮುತ್ತ ಮನೆಯವರಿಗೆಲ್ಲ ಹೋಗಿ ಲಾಕ್ ಮಾಡಿಬಿಡ್ತಾರೆ, ದಾರ ಕಟ್ಟಿಬಿಡ್ತಾರೆ. ಅದೆಲ್ಲ ಆದಮೇಲೆ ನುಗ್ಗಿ ಒಳಗಡೆ ಅಂತೇಳಿ ಹೇಳ್ತಾರೆ. ಸೊ ಆ ರೌಡಿಗಳು ಇನ್ನೇನು ಅಟ್ಟಾಡ್ಸ್ಕೊಂಡು ಅವ್ರನ್ನೆಲ್ಲ ಹೊಡಿಬೇಕಲ್ವ, ಯಾರನ್ನ ರಾಘವೇಂದ್ರ ಫ್ಯಾಮಿಲಿನ, ಅದನ್ನೆಲ್ಲ ಹೇಳ್ಕೊಡ್ತಾ ಇದ್ದಾಳೆ. ಅಲ್ಲಿ ಬಂದುಬಿಟ್ಟು ಬಾಗಿಲು ನೋಡ್ತಾರೆ, ಡೋರ್ ಲಾಕ್ ಆಗಿರುತ್ತೆ, ಅಂದರೆ ಬೀಗ ಹಾಕಿರ್ತಾರೆ ರಾಘವೇಂದ್ರವ್ರ ಮನೆ. ಮೇಡಮ್ ಬೀಗ ಹಾಕಿದೆ ಮೇಡಮ್ ಅಂತ ಅಂದಾಗ, ಏನೋ ಹೇಳ್ತಿದ್ದೀರಿ ನೀವು ಅಂತ ತುಳಸಿ ಗಾಬರಿ ಆಗಿಬಿಡ್ತಾಳೆ. ಹೌದು ಮೇಡಮ್ ಬೀಗ ಹಾಕ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಮತ್ತೆ ಹೇಳ್ತಾನೆ ರೌಡಿ, ಏಯ್ ಸರಿಯಾಗಿ ನೋಡ್ರೋ, ಅವನೇನೋ ಗಿಮಿಕ್ ಮಾಡಿದ್ದೇನೆ ಕಂಡ್ರೋ, ಫಸ್ಟ್ ಆ ಬೀಗನ ಹೊಡಿರೋ ಅಂತೇಳಿ ತುಳಸಿ ಹೇಳ್ತಾಳೆ. ಇವರಿಗೆ ತುಂಬ ಗಾಬರಿ ಆಗಿಬಿಡುತ್ತೆ ಇಲ್ಲಿ. ಇನ್ನು ಮತ್ತೆ ಅವ್ರ ರೌಡಿಗಳು ಏನು ಮಾಡ್ತಾರೆ ಅಂದರೆ ಬೀಗನ ಹೊಡಿತಾರೆ, ಹೊಡೆದ್ಬಿಟ್ಟು ಒಳಗಡೆ ನುಗ್ತಾರೆ. ಒಳಗಡೆ ನುಗ್ಗಿದ್ರೆ ಅಲ್ಲಿ ಯಾರೂ ಇರೋದಿಲ್ಲ. ಸೊ ಆ ರೀತಿ ಆಲ್ರೆಡಿ ಮಾಯವಾಗಿ ಹೋಗಿರ್ತಾರೆ.
ನೋಡಿ ಈ ರೀತಿ ಬೀಗ ಹಾಕಿರ್ತಾರ, ಆ ಬೀಗನ ಹೊಡಿತಾರೆ ರೋಡಿಗಳು, ಒಳಗಡೆ ಹೋಗ್ತಾರ, ಅಲ್ಲಿ ಇರೋದೇ ಇಲ್ಲ. ಸೊ ಅವಾಗ ಫೋನಲ್ಲೇ ಈ ರೋಡಿ ಇರ್ತಾನಲ್ವ, ಮೇಡಮ್ ಎಲ್ಲ ಕಡೆ ಹುಡುಕ್ತಾ ಇದ್ವಿ ಮೇಡಮ್, ಇಲ್ಲಿ ಯಾರೂ ಇಲ್ಲ ಮೇಡಮ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾನೆ. ಮತ್ತು ಕೆಲವು ರೌಡಿಗಳೆಲ್ಲ ರೂಮ್ಗಳು ಎಲ್ಲ ಕಡೆ ಹೋಗ್ಬಿಟ್ಟು ಹುಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅಲ್ಲಿ ಯಾರು ಇರೋದಿಲ್ಲ. ಆವಾಗ ತುಳಸಿಗೆ ಇನ್ಫಾರ್ಮೇಷನ್ ಲೈನಲ್ಲೇ ಕೊಡ್ತಾ ಇರ್ತಾರೆ. ಏನೋ ಹೇಳ್ತಿದ್ದೀರ ನೀವು, ಈ ಗಿಮಿಕ್ ಏನೋ ಮಾಡ್ದೆ ಕಣ್ರೋ ಈ ರಾಗು, ಅದೆಲ್ಲೋ ಹೋಗಿದ್ದಾನಂತ ತುಂಬ ಗಾಬರಿ ಆಗಿಬಿಡ್ತಾಳೆ ತುಳಸಿ. ಆವಾಗ ರೌಡಿ ಇದ್ಕೊಂಡು, ಮೇಡಮ್ ಅವರೆಲ್ಲೇ ಇದ್ರು ಹುಡುಕ್ತೀವಿ ಮೇಡಮ್, ನೀವು ಯೋಚನೆ ಮಾಡಬೇಡಿ ಮೇಡಮ್ ಅಂತ ಹೇಳ್ತಾನೆ. ಏನೋ ಹೇಳ್ತಿದ್ದೀರ ನೀವು ಅಂತೇಳಿ ತುಂಬ ಕೋಪ ಮಾಡಿಕೊಂಡು ಫೋನ್ನ ಕಟ್ ಮಾಡ್ತಾಳೆ. ಆದರೆ ರಾಘವೇಂದ್ರ ಇವ್ರನ್ನೆಲ್ಲ ಬಚಾವ್ ಮಾಡಿಬಿಟ್ಟು ತರುಣ್ ಮನೆಗೆ ಕರ್ಕೊಂಡು ಬಂದಿರ್ತಾನೆ. ತುಂಬ ಒಳ್ಳೆ ಪ್ಲ್ಯಾನ್ ಮಾಡಿದ್ದಾನೆ. ಇವರೆಲ್ಲ ಮನೆಯವರೆಲ್ಲ ಏನೋ ಹೇಳ್ತಿದ್ಯಾ ರಾಘು, ಯಾಕೋ ಇಲ್ಲಿ ಕರ್ಕೊಬಂದೆ ನಮ್ಮನ್ನು, ಯಾಕೋ ಇದ್ಕಿದ್ದಂಗೆ ನಮ್ಮನ್ನು ಮನೆಯಿಂದ ಹೊರಗಡೆ ಕರ್ಕೊಂಡು ಬಂದೆ ಅಂತ ಹೇಳಿದಾಗ, ನೀವು ಸಮಾಧಾನ ಮಾಡ್ಕೊಳ್ಳಿ ಅಜ್ಜಿಯಮ್ಮ, ಯೋಚನೆ ಮಾಡಬೇಡಿ, ಅದಕ್ಕೊಂದು ಕಾರಣ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆವಾಗ ತರುಣ್ ಎಲ್ಲೋದ ಅಂತ ಕೇಳಿದಾಗ, ಅವನು ಬೆಳಗ್ಗೆ ಹೋದನ್ ಕಣಪ್ಪ, ಇನ್ನೂ ಬಂದಿಲ್ಲ ಅಂತ ಕೂಡ ಹೇಳ್ತಾರೆ. ಆದರೆ ತರುಣ್ ಕೈಯಲ್ಲಿ ಮಾತ್ರೆ ಇದೆ. ತರುಣು ರಾಯ್ ಕೈಯಲ್ಲಿ ಇಬ್ಬರ ಕೈಯಲ್ಲೂ ಒಂದು ಮಾತ್ರೆ ಇದೆ, ಡಾಕ್ಟರ್ ಕೊಟ್ಟಿರೋದು. ಸೊ ಇವತ್ತು ಬೆಳಕರಷ್ಟಲ್ಲಿ ಆ ಮಾತ್ರೆನ ಖಂಡಿತ ಇವಳಿಗೆ ಕೊಡಲೇಬೇಕು. ಬೆಳಗ್ಗೆ ಬೇರೆ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಹಾಗಾಗಿ ಅಲ್ಲೇನಾಗುತ್ತೋ ಗೊತ್ತಿಲ್ಲ. ಸೊ ಇಲ್ಲಿ ತುಂಬ ಗಾಬರಿ ಪಟ್ಕೊಂಡು ಕೇಳಬೇಕಾದಾಗ ರಾಘವೇಂದ್ರ ಹೇಳ್ತಾನೆ, ನೋಡಿ ಯಾಕೆ ಈ ರೀತಿ ಬಂದೆ ಅಂತಂದರೆ, ನಾವಿಬ್ಬರು ಒಂದಾಗೋದನ್ನ ತಡೆಯೋಕ್ಕೆ ಯಾರೋ ಬೇರೆ ವ್ಯಕ್ತಿಗಳ ಕೈವಾಡ ಇದೆ. ಹಾಗಾಗಿ ನಮ್ಮನ್ನು ಇವತ್ತು ರಾತ್ರಿ ಅಟ್ಯಾಕ್ ಮಾಡಿದರೂ ಮಾಡ್ಬೋದು ಅನ್ನೋ ಒಂದು ರೀಸನ್ಗೋಸ್ಕರ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ಅಂತ ಕೂಡ ಹೇಳ್ತಾರೆ. ಯಜಮಾನ್ರೆ, ನಮಗೆ ಈ ರೀತಿ ಮಾಡೋಕ್ಕೆ ಯಾರಿದ್ದಾರೆ ಯಜಮಾನ್ರೆ? ಇನ್ನೇನು ನಮ್ಮ ಫ್ಯಾಮಿಲಿ ಎಲ್ಲ ಒಪ್ಕೊಂಡಿದೆ ನಮ್ಮನ್ನು. ಇನ್ನು ತಾತ ಒಬ್ಬರು ಅಷ್ಟೇ, ತಾತ ಯಾವತ್ತೂ ಒಪ್ಕೊಂಡೇ ಒಪ್ಕೋತಾರೆ. ಮತ್ತು ಇನ್ಯಾರು ಬರ್ತಾರೆ ಅಟ್ಯಾಕ್ ಮಾಡೋಕ್ಕೆ ಅಂದಾಗ, ಗೊತ್ತಿಲ್ಲ ಮೇಡಮ್, ಅದು ಯಾರು ಬರ್ತಾರೆ ಏನು ಅನ್ನೋದು ನನಗೂ ಗೊತ್ತಿಲ್ಲ. ಅವರಿವತ್ತು ನಮ್ಮ ಆಸೆ ನಿರಾಸೆ ಆಗುತ್ತಂತ ಅಂದ್ಕೊಂಡ್ರೂ ಪರವಾಗಿಲ್ಲ, ಆಗೋಗಿದೆ ಅವ್ರಿಗೆ ಆಲ್ರೆಡಿ ನಿರಾಸೆ. ಆದರೆ ನಾವು ಮಾತ್ರ ತಪ್ಪಿಸ್ಕೊಳ್ಳೇಬೇಕು ಅಂತ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ಅಂದಾಗ ಗಣಪತಿ ಇದ್ಕೊಂಡು, ಅಲ್ಲ ರಾಘು, ಎಲ್ಲರೂ ಒಪ್ಕೊಂಡಿದ್ದೀವಿ, ಇನ್ನು ಯಾಕೆ ರಾಘು ಇದೆಲ್ಲ ಗೊಂದಲ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಚಿಕ್ಕಪ್ಪ, ಅದು ಗೊತ್ತಿಲ್ಲ, ಅದು ಏಕೆ ಯಾರು ಏನು ಅನ್ನೋದೇ ನಮಗೆ ಗೊತ್ತಾಗ್ತಾಯಿಲ್ಲ. ಆದರೆ ಅವರಂತೂ ಇವತ್ತು ರಾತ್ರಿಗೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿತ್ತು. ಅದಕ್ಕೋಸ್ಕರ ಸೇವ್ ಮಾಡೋಕ್ಕೋಸ್ಕರ ಇಲ್ಲಿ ಕರ್ಕೊಂಡು ಬಂದೆ ಅಂತಂದಾಗ, ಮತ್ತು ನಮ್ಮ ತಾತನೂ ಒಪ್ಕೋತಾರಲ್ಲ ರಾಘು ಅಂತೇಳಿ ಕೇಳ್ತಾಳೆ. ನೋಡಿ ಮೇಡಮ್, ತಾತ ಒಪ್ಕೋತಾರೆ, ಆದರೆ ನಾನು ಡೈವರ್ಸ್ ಕೊಟ್ಟಿರೋದಕ್ಕೋ ಇಲ್ಲಾಂದರೆ ನಮ್ಮ ಫ್ಯಾಮಿಲಿ ನಿನ್ನ ಟಾರ್ಚರ್ ಕೊಟ್ಟಿರೋದಕ್ಕೋ ಅವ್ರ ಮನಸ್ಸಲ್ಲಿ ಏನೋ ಒಂದು ಇಟ್ಕೊಂಡಿದ್ದಾರೆ. ಆದರೆ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರಿಲ್ಲ ಅನ್ನೋದೇ ನನಗೆ ಗೊತ್ತಿಲ್ಲ. ಅವ್ರು ಯಾಕೋ ಒಂಥರ ಮೇಡಮ್, ಇತ್ತೀಚೆಗೆ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದೇ ಕಂಡುಹಿಡಿಯೋಕ್ಕಾಗ್ತಿಲ್ಲ ಅಂತ ರಾಘವೇಂದ್ರ ಹೇಳ್ತಾನೆ. ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ. ಸೊ ನಾಳೆ ತುಂಬ ಚೆನ್ನಾಗಿದೆ ಎಪಿಸೋಡು, ಯಾರು ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡಿಕೊಂಡ್ರೆ ಒಳ್ಳೆ ಚಾನ್ಸ್ ಮಿಸ್ ಆಗುತ್ತಂತಲೇ ಹೇಳ್ಬೋದು. ನಾಳೆ ಕೂಡ ಕಂಟಿನ್ಯೂಸ್ ಆಗಿ ಇಷ್ಟೊತ್ತಿಗೆ 8:45 9 ಗಂಟೆ ಒಳಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ಕೂಡ ನೋಡಿ. ನಾಳೆ ಒಳ್ಳೆ ಗಳಿಗೆ ಅಂತಲೇ ಹೇಳ್ಬೋದು. ತಾತ ಕೂಡ ದೇವಸ್ಥಾನಕ್ಕೆ ಬರ್ತಾರೆ, ತುಳಸಿನೂ ದೇವಸ್ಥಾನ ಹತ್ರ ಇರ್ತಾಳೆ, ರಾಘವೇಂದ್ರ ಝಾನ್ಸಿ ಕೂಡ ಇಲ್ಲಿಗೆ ಬರ್ತಾರೆ. ನೋಡೋಣ, ಎಲ್ಲ ಸಂಸಾರ ಒಂದಾಗ ಚಾನ್ಸಸ್ ಹತ್ರ ಬಂದಿದೆ ಅಂತ ಅನಿಸುತ್ತೆ. ಹಾಗಾಗಿ ನಾಳೆ ಕೂಡ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದಲೇ ಖಂಡಿತ 9 ಗಂಟೆ ಒಳಗೆ ಅಪ್ಲೋಡ್ ಮಾಡೇ ಮಾಡ್ತೀನಿ. ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.